ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ಮತ್ತೊಂದು ಹೊಸ ವಿಡಿಯೋ ಸ್ವಾಗತ. ಇವತ್ತಿನ ಬ್ಲಾಗ ಸ್ಕೂಟಿ ಮೇಲೆ R15 ಇದು ಟಯರ್ ಶಿವಾಯ ನಮ ಆಗ್ಯದ. ಸೊ ಅದ್ರ ಟಯರ್ ಬಿಚ್ಕೊಂಡು ಇದ್ರ ಮೇಲೆ ಸ್ಕೂಟಿ ಮೇಲೆ ಇಟ್ಕೊಂಡು ಬಿಜಾಪುರಕ್ಕೆ ಹೋಗ್ಬೇಕು. ತೊಗೊಂಡ್ಕೆರೆ ಟಯರ್ ಹಾಕ್ಸಂಬರಾಗ ಅದಕ್ಕೆ ಹೊಂಟೀನಿ. ಈಗ ಸದಾ ಈಗ ಮನೆ ಅಂತ ಬಿಟ್ಟಿನಿ ಜಸ್ಟ್. ಡೈರೆಕ್ಟ್ ನಂದು ಸ್ಕೂಟಿ ತೊಗೊಂಡು ಹೊಂಟೀನಲ್ಲಿ. ಈಗ R15 ಅಲ್ಲಿ ಗ್ಯಾರೇಜ್ ಮುಂದೆ ಗ್ಯಾರೇಜ್ ಮುಂದಿಂದ R15 ತೊಗೊಂಡೋಗಿ ಒಂದು ಸ್ವಲ್ಪ ಅದಕ್ಕೆ ಹವಾ ಹಾಕಿಸ್ಕೊಂಬಂದು ಸ್ವಲ್ಪ ಬರ್ನೌಟ್ ಹೊಡ್ಕೊಂಡು ಟಯರ್ ಉಚ್ಕೊಂಡ್ಕೆರೆ ಹೋಗಂಬ್ರೆ ತೊಗೊಂಡು. ಇಲ್ಲೇ ಅದು ನೋಡಿ ನಾನು R15 ಪೂರ ಟಯರ್ ಎಲ್ಲ ಹೋಗ್ಯದ. ಹವನು ಹೋಗ್ಬಿಟ್ಟದ ನಿನ್ನೆ ರಾತ್ರಿ. ಸೊ ತೊಗೊಂಡು ತಿರುಗಾಡಿಲ್ಲ RX-ನಲ್ಲಿ ಅದ. ಇದಕ್ಕೆ ಹೋಗಿ ಹವಾ ಹಾಕ್ಸ್ಕೊಂಬರಂಬರಿ ಹೋಗಿ ಹೋಗ್ತದೇನಿಲ್ಲ. ಈಗ ಅಂಕಲ್ ರೀ ಹವಾ ಆಗ್ಬರ್ರಿ. ಹವಾ ರೀ ಲೋಗ್ಯದ ನೋಡ್ರಿ ಟಯರ್ ಪೂರ. ಏನು ಉಳ್ದಿಲ್ಲ, ತಂತಿ ಕಾಣತ್ತ ಒಳಗಿಂದೆಲ್ಲ. ಚಿಲ್ಲರ್ ಇಲ್ಲ ಅಂದ್ರೆ ಹಿಂಗೆ ಆದ ನೋಡಿ ತಿರ್ಗಾಡೋದು. ಇನ್ನು ಇಲ್ಲೇ ಅದು ಪಾಡು ಇವರು ಕೊಡ್ತಾರೆ ಏನು ಮಾಡ್ತಾರೆ ₹5 ಚಿಲ್ಲರ್. ಹಾಂ ಅಣ್ಣ ಕ್ಯಾಮ್ರಾ ಅದ. ಇಲ್ಲಿ ಮುಂದೆ 2 ಕ್ಯಾಮ್ರಾ ಐತ. ಮೋಟೋ ವ್ಲಾಗಿಂಗ್ ಇಲ್ಲೇನು ಲೋಕಲ್. ಇದು ಇಂಗ್ಲೀಷ್ದಾಗ ಬರಲಿ ಅಣ್ಣ, ಇಂಗ್ಲೀಷ್ದಾಗ ಬರಲ್ಲ ಅಣ್ಣ. ಇಲ್ಲ ಥ್ಯಾಂಕ್ಸ್ ಅಣ್ಣ. ಸೊ ಸೆಲ್ಫ್ ಪ್ರಮೋಷನ್ ಅಂದ್ರೆ ಇದೆ, ಯಾರಿಗೆ ಕೇಳೋದು ಸೆಲ್ಫ್ ಪ್ರಮೋಷನ್ ಮಾಡ್ಕೊಳ್ಳೋ ದೇಶ ರೀ ನಾವು ಕಟ್ಟಿರೋ ದೇಶ ಇದು. ಒನ್ ವೇದಾಗ ಹೋಗ್ಬಾರ್ದು ಆ್ಯಕ್ಚುಲಿ. ಹಿಂಗತ್ತೆ ನಂದು ಏನು ಮಾಡ್ಬೇಕು, ಅಂಗಡಿ ಇಲ್ಲೇ ಆದಲ್ಲ ಅದ್ರ ಸಂಬಂಧ ಒನ್ ವೇದಾಗ ಬಂದಂಗೆ ಅಷ್ಟೇ. ಬರ್ನಟ್ ಹೊಡಂಬ್ರ ಈಗ ಆದಿಲ್ಲ ಗೊತ್ತಿಲ್ಲ ನನಗೆ, ಫಸ್ಟ್ ಟೈಮ್ ಟ್ರೈ ಅದ. Oh shit, just miss. ಕಡೆ ನಿಂತು ಹೊಡ್ಯಾಮ್ರ ನೋಡಮ್ ಮಣ್ಣಾಗ. ಇನ್ನು ಟಯರ್ ಕೂತಿಲ್ಲ ತಳಗ. ಸೊ ಗಾಯ್ಸ್ ಒಟ್ಟ ಏನೋ ಟಯರ್ ಹೊಡೆಯಲಾಗಿದೆ. ಅವು ಈ ರೇಂಜಿಗಾಗ್ಯದ ಟಯರ್ದು. ಮುಟ್ಟಿದ್ರೆ ಕೈ ಸುಡ್ತದೆ. ಕುರ್ತಿ ನೋಡ್ರಿ ಈಗ ರಬ್ಬರ್ ಒಳಗಿನ ತಂತಿ ಕಾಣದ ಒಳಗಿನ. ಬರ್ರಿ ಪಟ ಗಾಲಿ ಗಿಲಿ ಉಚ್ಕೊಂಡ್ಕೆರೆ ಹೋಗಂಬ್ರತ್ತು. ಟೈಮ್ ಅಂತೂ ಭಾಳ ಆಗ್ಯದ. ಡೈರೆಕ್ಟ್ ನಿಮಗೆ ಗಾಲಿ ಗಿಲಿ ಎಲ್ಲ ಉಚ್ಚಿ ಸಿಕ್ಕ ಮೇಲೆ ಸಿಗ್ತೀನಿ. A few moments later. ಪೆಟ್ರೋಲ್ ಹಾಕ್ಸೋಳಗೆ ಬಂದೀವಿ. ಈಗ ಮುಂದಾದ ಪೆಟ್ರೋಲ್ ಪಂಪ. ನಾ ಕಂಪಲ್ಸರಿ ಬಿಜಾಪುರಕ್ಕೆ ಎಲ್ಲ ಈ ಕಡೆ ಸೈಡ್ ಬಂದೆ ಅಂದ್ರೆ ಕಂಪಲ್ಸರಿ ಇಲ್ಲೇ ಜಿಯೋ ಪೆಟ್ರೋಲ್ ಪಂಪ್ದಾಗೆ ಹಾಕಿಸ್ಕೊಂಡು ಹೋಗ್ತೀನಿ ಪೆಟ್ರೋಲ. ಯಾಕಂದ್ರೆ ಇದು ಒಂದು ಸ್ವಲ್ಪ ಪೆಟ್ರೋಲ ಮೈಲೇಜ್ ಕೊಡ್ತದೆ ನನಗೆ ಅನಿಸ್ತದೆ. ಸೊ ಹಂಗಾಗಿ ನನ್ನ ಒಪಿನಿಯನ್ ಅಷ್ಟೇ. ನಮಗೆಲ್ಲ ಗೊತ್ತಾಗೋಯ್ತು.
ಹಂಗಾಗಿ ಇಲ್ಲೇ ಬಂದು ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ತೀವಿ ನಾವು ಕಂಪಲ್ಸರಿ. ಇದರದ್ದು ಟ್ಯಾಂಕ್ ಸಣ್ಣ ಇರ್ತಾವೆ, ಜಲ್ದಿನೇ ತುಂಬ್ತದೆ. 400 ರೂಪಾಯಿದಕ್ಕೇನ ತುಂಬ್ತದೆ ಇದು ಟ್ಯಾಂಕ ಅಷ್ಟೇ. ಅದೇ 400 ರೂಪಾಯಿದು ಹಿಡಿತದೆ ಪೆಟ್ರೋಲ್. ಸೊ ಈಗ ಒಂದು ಮ್ಯಾಜಿಕ್ ತೋರಿಸ್ತೀವಿ ನೋಡಿರಿ. ಹಿಂಗೆ ಕೈ ಹಿಡಿದು ಕೈ ಬಿಡೋ ಅಷ್ಟಿಗೆ ಸೀದಾ ಡೈರೆಕ್ಟ್ ಬಿಜಾಪುರದಾಗ ಇರ್ತೀವಿ ನಾವು. ಸೊ ನಾವು ಇದ್ಯಾವ ಊರಿಗೆ ಬಂದೆವು? ಸಾರಿ ಇನ್ನೊಂದು ಸಲ ಮಾಡಮ್ರಿ. ಇನ್ನೊಂದು ಸಲ ಮಾಡೋದು ಸೀದಾ ಬಿಜಾಪುರದಾಗ ಇರ್ತೀವಿ. ಇನ್ನೊಂದು ಸಲ ಟ್ರೈ ಮಾಡೋಣ. ಯಾಕೋ ರೋಡಿದು ಮೋಸ್ಟ್ಲಿ ಇಲ್ಲೇ ಒಳಗೆ ಓದಿರ್ಬೇಕು. ಒಂದು ಸಲ ಬಂದಿದ್ದೆ ನೆನಪಾರೋದಿಲ್ಲೇ. ಸೊ ಫೈನಲಿ ಟೈರ್ ಹಾಕ್ಸೋಕೆ ಬಂದೆವು. ಮತ್ತು ಆಮೇಲೆ ಡೈರೆಕ್ಟ್ ಮಗ ಟೈರ್ ಹಾಕ್ಸ್ಕೊಂಡು ಆದ್ಮೇಲೆ ಹೋಗಂಬಂದ ಸಿಗ್ತೇವೆ. ಹಾಂ, ಸೊ ಫೈನಲಿ ಟೈರ್ ಅದು ತೊಗೊಂಡೆವು. ಟೈರ್ ಹಿಂದೆ ಅದ ಮೆಚ್ಲಿಂದು. ಕಂಗ್ರ್ಯಾಚುಲೇಷನ್ ಬ್ರದರ್. ಇದು ಅಲ್ಲೇ ಮನೆ ಬೆಲಕ್ಕೆ ಹೋಗ್ಯಾರ ಚೇಂಜ್, ಅಲ್ಲೇ ಅಂಗಡಿ ಬೆಲಕ್ಕೆ ಹೋಗ್ಯಾರ ಚೇಂಜ್ ಮಾಡಿಸ್ಕೋತೀನಿ ಟೈರ್. ಹಿಂಗೆ ತೊಗೊಂಡು ಹೋಗ್ತೀನಿ. ಈಗ ಅಲ್ಲೇ ಚೇಂಜ್ ಮಾಡಿಸ್ಕೊಂಡು ಅಲ್ಲೇ ಇಡ್ತೀನಿ. ನಮ್ಮ ಅಂಗಡಿ ಬಾಜುನೇ ಆದಲ್ಲ ಪಂಚರ್ ಅಂಗಡಿ, ಸುಮ್ಮನೆ ಇಲ್ಲಿ ಜಾಸ್ತಿ ರೊಕ್ಕ ತೊಗೋತಾರೆ. ಹೋದ ಸಲ 2 ಟೈರ್ ಚೇಂಜ್ ಮಾಡಾಕ್ಲಾಗ 300 ರೂಪಾಯಿ ತೊಗೊಂಡ್ರು. ನಮ್ಮ ಬೆಲ್ಯಾಗ 100 ರೂಪಾಯಿದಾಗ ಹಾಕಿ ಕೊಡ್ತಾರೆ. ಅದಕ್ಕೆ ಈಗ ವಾಪಸ್ ತೊಗೊಂಡು ಹೊಂಟೇವು. ಇಲ್ಲಿ ಮುಂದೆ ಹೋಗಿ ಒಂದು ಸ್ವಲ್ಪ ಏನಾರ ತಿಂದು ತೊಗೊಂಡು ಹೋಗ್ಬಿಡ್ತೇವೆ ಡೈರೆಕ್ಟ್ ಸೀದಾ ಸಿಂದಗಿ. ಚಪ್ರಿ ರಾಮ್ಯ ಚಪ್ರಿ. ಹಾಂ, ಅವ ಬೇಕತ್ತೆ ಬಂದಾನವ ಕ್ಯಾಮ್ರಾ ನೋಡ್ಗೆರೆ. ಇಂಥವ್ರು ಚಪ್ರಿ, ಗಾಡಿಗಳು ಚಪ್ರಿ ಇರೋಲ್ಲ. ಇಂಥವ್ರ ಕೈಯಾಗ ಯಾವುದೇ ಗಾಡಿ ಕೊಟ್ರು ಎಲ್ಲ ಚಪ್ರಿನೇ ಆತ ಹಾಕ್ಲೆ. ವಿಜಯಪುರ ನಗರದ ಸ್ವಚ್ಛತೆಗೆ ಸಹಕರಿಸಿದ ತಮ್ಮೆಲ್ಲರಿಗೂ ವಂದನೆಗಳು. ಇದು ಏನು ಸೈಡಿಗೆಲ್ಲ ಚಿತ್ರ ಬಿಡಿಸ್ಯಾರ ನೋಡ್ರಿ. ಇದು ಪ್ರಕಾಶ್ RK ಅವರು ಬಿಡಿಸ್ಯಾರ. ಅವ್ರ ಕಡೆ ಟೀಮ್ ತಿಂತ್ರ ಇದೆಲ್ಲ ಆಗಿದ್ದು ನೋಡು. ಈ ಸೈಡಿಗೆ ಈ ಕಡೆ ಏನು ಚಿತ್ರ ಅದೆಲ್ಲ ಬಿಡಿಸಿ ಬರ್ದಾರ, ಅದೆಲ್ಲ ಪ್ರಕಾಶ್ RK ಅವ್ರ ಕಡೆ ಟೀಮ್ ಕಡೆ ಅಂತ ಆಗಿದ್ದು. ಸೊ ಏನಾರೇ ಒಂದು ಸ್ವಲ್ಪ ಲೈಟಾಗಿ ಉಪಹಾರ ತೊಗೊಂಡ್ಕೆರೆ ಬಿಟ್ಬಿಡವ್ರೆ ಇಲ್ಲಿ ತಳ. 1 hour later. ವಾಪಸ್ ಸಿಂಧಿಗೆ ಹೊಂಟಿವಿ. ನಮ್ಮ ಗಾಡಿ ಮ್ಯಾಗ ಟೈರ್ ಹತ್ಕೊಂಡು ಸುಸ್ನಾಗ ಒಂದು ಸ್ವಲ್ಪ ಎಗ್ ರೈಸ್ ತಿಂದೆವು ನಾವು. ಎಗ್ ರೈಸ್ ಹತ್ತಿನ ವಾಪಸ್ ಹೊಂಟೀವಿ ಸಿಂಧಿಗೆ. ಸಂಜೆ ಕಡೆನೇ ಆಗ್ಯದ, ತಣ್ಣಗದ ಗಾಡಿ, ಆರಾಮ್ ಹೋಗ್ಬೋದು. ಮಧ್ಯಾಹ್ನದಾಗ ಮ್ಯಾಲೆ ಬಿಸಿಲ, ತಳಗ ಗಾಳಿ ಅಂದ್ರೆ ಒಂಥರ ಆಲತ್ತದ. ಈಗ ಆರಾಮ ತಣ್ಣಗದ, ವಾತಾವರಣನೂ ತಣ್ಣಗದ. ನೀವು ಅಂತಾಗ ಹೋಗಂಬ್ರತ್ತ ಹೋಗ್ಕೆರೆ ಟೈರ್ ಗೀರ್ ಹಾಕ್ಸೋವ್ರಿ. ನಿಮಗೆ ಡೈರೆಕ್ಟ್ ಹೋಗಿ ಒಮ್ಮೆ ಸಿಂಧಿಗೆ ಸಿಗ್ತೀನಿ, ಸುಮ್ಮನೆ ಲಾಂಗ್ ಆಗ್ತದೆ ಅದಕ್ಕೆ. ಫೈನಲಿ ಈಗ ಗ್ಯಾರೇಜ್ಗೆ ಬಂದು ಎಲ್ಲ ಟೈರ್ ಗೇರ್ ಎಲ್ಲ ಹಾಕಿ ಗಾಡಿ ಗಿಡಿ ಎಲ್ಲ ತೊಳೆದೀನಿ. ಇದು ನೈಟಾಗಿ ಏನು ಕಾಣಲಾಗ್ಯದ ಅಷ್ಟು, ಬೆಳಿಗ್ಗೆ ತೋರಿಸ್ತೀನಿ ಅದು ನಿಮಗೆ. ಸೊ ಇದು ಹಾಕೊಂಬಂದಾಗ ಒಂದು ಸ್ವಲ್ಪ ವಜ್ಜನ ಸಾಕಪ್ಪ ಅಂದ್ರೆ ಅದು ಒಳಗಿಂದ ಒಂದು ಸ್ವಲ್ಪ ಟೈರ್ ಬೆಂಡ್ ಇತ್ತದು. ಆ ಬೆಂಡ್ ಹಾಕ್ಬೇಕಾದ್ರೆ ಭಾಳ ಗುದ್ದಾಡಿ ಹಾಕಿದೆವು. ಕಡೆಗೂ ಫೈನಲಿ ಕೂತು. ಸೊ ಈಗ ಗಾಡಿ ಗಿಡಿ ಎಲ್ಲ ತೊಳೆದು ನಿಂದ್ರಿಸೀನಿ. ಅದು ಹಿಂದಿಂದೊಂದು ಕ್ಯಾರಿಯರ್ ಹಾಕೀನಿ. ಕ್ಯಾರಿಯರ್ ಹಾಕಿ ಇಲ್ಲ ಹಿಂದಿಂದೊಂದು ಮೆಡಗಾಡ ಒಂದು ಹಾಕೀನಿ, ಶಾರ್ಟ್ ಮೆಡಗಾಡ. ಇದು ಯಾಕೆ ಇವತ್ತೆಲ್ಲ ಇಷ್ಟು ಮಾಡಿನಪ್ಪ ಅಂದ್ರೆ ನಾಳೆ ಬೆಳಿಗ್ಗೆ ಮಾರ್ನಿಂಗ ರೈಡಿಗೆ ಹೋಗೋದೈತಿ. ಅದ್ರ ಸಂಬಂಧ ಈಗ ಎಲ್ಲ ತೊಳೆದು ಸ್ವಚ್ಛಾಗಿ ಹಚ್ಬಿಟ್ಟಿನಿ. ಆದ್ರೆ ಮಳೆ ಮಾತ್ರ ಬರಬಾರ್ದು ಅಷ್ಟೇ. ರಾತ್ರಿ ಮಳೆ ಬರ್ತಂದ್ರೆ ಎಲ್ಲ ಕೆಲಸ ಕೆಡ್ತದೆ. ಸ್ವಚ್ಛ ತೊಳೆದಿದ್ದು ಅಷ್ಟು ಹೋಗ್ಬಿಡ್ತದೆ. ವೀಲ್ ಕ್ಯಾಪ್ನು ತೆಗೆದೀನಿ. ಜಾಸ್ತಿ ಸ್ಪೀಡ್ ಹೋದ್ರೆ ಗಾಡಿ ವೈಬ್ರೇಟ್ ಆಗ್ತದೆ ಅದ್ರದ್ದು ಸಂಬಂಧ. ಸೊ ವಿಡಿಯೋ ಹಂಗೆ ಅನ್ನಿಸ್ತಂತ ಕಮೆಂಟ್ ಬಾಕ್ಸ್ದಾಗ ಹೇಳ್ರಿ. ಮತ್ತು ಇನ್ನೊಂದು ವಿಡಿಯೋದಾಗ ಸಿಗಮ್ಮು. ಟೇಕ್ ಕೇರ್, ಬಾಯ್ ಆ್ಯಂಡ್ ಸಿ ಯು.